ವಿಶೇಷವಾಗಿ ನಮಗೆ ಕಲ್ಯಾಣ ಕರ್ನಾಟಕ ನಮ್ಮೊಂದು ದೊಡ್ಡ ಶಕ್ತಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಒಂದು ದೊಡ್ಡ ಶಕ್ತಿ ತುಂಬಿದ್ರು, 371J ತಂದು ಅದಕ್ಕೆ ಇವತ್ತು ಆ ಜನ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಋಣ ತೀರಿಸುವಂಥ ರೀತಿಯಲ್ಲಿ 5 ಸೀಟು ಕೂಡ ಗೆದ್ಕೊಂಡು ಬಂದದ್ದು ಭಾಳ ದೊಡ್ಡ ವಿಶೇಷವಾದಂಥ ಒಂದು ದೊಡ್ಡ ಶಕ್ತಿ. ಸೊ ಅದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ನಾವು ಮುಂದಕ್ಕೆ ಪ್ಲಾನ್ ಆಫ್ ಆಕ್ಷನ್ ನಾವು ತಯಾರು ಮಾಡ್ತೀವಿ. ಸರ್ ಜವಾಬ್ದಾರಿ ಏನ್ ಫಿಕ್ಸ್ ಮಾಡ್ತೀರಾ ಸರ್ ಜವಾಬ್ದಾರಿ ಅಂತಂದ್ರೆ ಏನ್ ಆಕ್ಷನ್ ಏನ್ ತಗೋತೀರಾ ಸರ್? ಆಕ್ಷನ್ ಎಲ್ಲ ಸಚಿವರ ಕ್ಷೇತ್ರದಲ್ಲಿ ಲೀಡ್ ಕಡಿಮೆ ಆಗಿದೆ ಕೊಟ್ಟಿದ್ದಾರೆ ಸರ್, ಸೂಚನೆ ಏನಾದ್ರು ಲೀಡ್ ಕಡಿಮೆ ಕೊಟ್ಟಿದ್ದಾರೆ. ಸಚಿವರ ಕ್ಷೇತ್ರದಲ್ಲಿ ಲೀಡ್ ಕಡಿಮೆ ಆಗಿದೆ, ಆ ಬಗ್ಗೆ ಚರ್ಚೆ ಆಗಿದೆ ಅಂತ ಮಂತ್ರಿಗಳು ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಲೀಡ್ ಕಂಗ್ರಾಚುಲೇಷನ್ಸ್. ಓಕೆ ಸರ್, ಸಚಿವರ ಕ್ಷೇತ್ರದಲ್ಲಿ ಲೀಡ್ ಜವಾಬ್ದಾರಿ ಕೊಟ್ಟಿದ್ರಿ, ಸಚಿವರು ಅವರೇ ಲೀಡ್ ಕೊಡಕ್ಕಾಗಿಲ್ಲ ಅನ್ನುವಂಥದ್ದು. ಈಗ ಅದಕ್ಕೂ ರಾಹುಲ್ ಗಾಂಧಿಯವರು ಕೇಳಿದ್ದಾರೆ, ಎಲ್ಲ ಮಿನಿಸ್ಟರ್ಸ್ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ, ಎಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಯಲ್ಲೂ ನಾನು ಇಲ್ಲ ಅಂತ ಹೇಳೋದಿಲ್ಲ, ರಿಸಲ್ಟ್ಸು ನಂಬರು ಹೇಳ್ತದೆ. ಅಕೌಂಟಬಿಲಿಟಿ ಅನ್ನೋ ಮಾತನ್ನು ನಾನು ಕೇಳಿದೆ. ನಾನು ಏನು ಅನ್ನೋದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡ್ತೀವಿ. ರಿಪೋರ್ಟ್ ಕೇಳಿದ್ದಾರೆ ಕೇಳಿದ್ದಾರೆ ಅವರು ರಿಪೋರ್ಟ್ ಕೇಳಿದ್ದಾರೆ, ನನಗೂ ಕೇಳಿದ್ದಾರೆ, AC ಸೆಕ್ರೆಟರಿಗೂ ಕೇಳಿದ್ದಾರೆ, ಮುಖ್ಯಮಂತ್ರಿಗೂ ಕೇಳಿದ್ದಾರೆ. ನಾವೆಲ್ಲರೂ ಮಾತಾಡಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಏನೇನು ಅನ್ನೋದು ನಾವು ಮಾತಾಡ್ತೀವಿ. ಸರಿ, 1 ವರ್ಷ ಆಮೇಲೆ 3 ಸೀಟನ್ನು ನಾವು ಗೆದ್ದಿದ್ದೇವೆ, 3 ಸೀಟ್ ಕಳ್ಕೊಂಡಿದ್ದೇವೆ ಕೌನ್ಸಿಲಲ್ಲಿ. ಎಲ್ಲ ಮತದಾರರು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.